ಬೆಂಗಳೂರು ನಗರದಲ್ಲಿ ರಸ್ತೆ ಗುಂಡಿ ಮುಚ್ಚಲಿಕ್ಕೂ ಯೋಗ್ಯತೆ ಇಲ್ದಿರತಕ್ಕಂತ ಈ ಸರ್ಕಾರ ದಿನನಿತ್ಯ ಹೊಸ ಕಾನೂನುಗಳನ್ನ ತಗೊಂಡ್ಬರ್ತಾ ಇದ್ದಾರೆ. ಎಲ್ಲಿ ಸಾರ್ವಜನಿಕ ಅವರ ಸಮಸ್ಯೆಗಳಿಗೆ ಪರಿಹಾರ ಹುಡ್ಕೊಂಡು ಬರ್ತಾರೆ ಅಂತ ಜಾಗದಲ್ಲಿ ಪಾರ್ಕಿಂಗ್ ವ್ಯವಸ್ಥೆ ಇಲ್ಲ. ಪಾರ್ಕಿಂಗ್ ವ್ಯವಸ್ಥೆ ಇಲ್ಲ, ಮನೆಗಳು ಕಟ್ಬಿಟ್ಟಿದ್ದಾರೆ. ನೀವ್ ಏಕಾಏಕಿ ನೀವು ಪಾರ್ಕಿಂಗ್ ವ್ಯವಸ್ಥೆ ಜಾರಿಗೆ ತಂದ್ಬಿಡ್ತೀನಿ, ನೀವು ಯಾರು ಕಾರ್ ನಿಲ್ಸಬಾರ್ದು ಅಂತಂದ್ರೆ ಸಾಧ್ಯನಾ? ಕೂಡಲೇ ಈ ಸರ್ಕಾರ ಎಚ್ಚೆತ್ಕೊಳ್ದೆ ಹೋದ್ರೆ ಸರ್ಕಾರದ ವಿರುದ್ಧ ಯುವಕರು ಬೀದಿಗಿಳಿತಾರೆ. ಈಗಾಗಲೇ ಜಂತರ್ ಮಂತರ್ ಯುವಕರು ತೋರಿಸಿದ್ದಾರೆ. ದುಡ್ಡೊಡೆಯರು, ಭ್ರಷ್ಟರು, ಕಳ್ಳರು ಜಾತಿ ಆಧಾರದ ಮೇಲೆ ರಕ್ಷಣೆ ತಗೊಂಡದ. ಹಿಂದಿನ ಮುಖ್ಯಮಂತ್ರಿಗಳು 187 ಕೋಟಿ ಅಲ್ಲ, ಬರೀ 87 ಕೋಟಿ ಅಂತ ಹೇಳಿದ್ದಾರೆ. ಅದಕ್ಕಿಂತ ಇನ್ನೊಂದು ಸಾಕ್ಷಿ ಪುರಾವೆ ಬೇಕಾ ಸರ್? ಈಗಾಗಲೇ ಪಾರ್ಕಿಂಗ್ ವ್ಯವಸ್ಥೆ ನೋಡಿ, ಬೆಂಗಳೂರು ನಗರದಲ್ಲ, ಬೆಂಗಳೂರು ನಗರ ಬೃಹದಾಕಾರವಾಗಿ ಬೆಳೆದೋಗಿದೆ. ಬೆಂಗಳೂರು ನಗರದಲ್ಲಿ ನೀವು ಇಷ್ಟು ವರ್ಷ ಸುಮಾರು 1.5 ಕೋಟಿ ವಾಸ ಮಾಡತಕ್ಕಂತ ಈ ಜನಸಂಖ್ಯೆ ಇರತಕ್ಕಂತ ಬೆಂಗಳೂರು ನಗರದಲ್ಲಿ ಈಗ ಕಾಂಗ್ರೆಸ್ ನೇತೃತ್ವದ ರಾಜ್ಯ ಸರ್ಕಾರ ಅಧಿಕಾರಕ್ಕೆ ಬಂದು 3 ವರ್ಷ ಪೂರೈಸಿದ್ದಾರೆ. 3 ವರ್ಷ ಪೂರೈಸಿದ್ರು ಸಹ ಬೆಂಗಳೂರು ನಗರದಲ್ಲಿ ಅಭಿವೃದ್ಧಿ ಕಾರ್ಯಗಳು ಶೂನ್ಯ. ಬರೀ BBMP ಇದ್ದಿದ್ದನ್ನ GBA ಮಾಡಿದ್ರು. ಮತ್ತೆ ಆ GBA 5 ಮಾಡಿದಾರೆ. ಈಗ ಮತ್ತೆ ಏನೋ 2-3 ಮಾಡ್ಬೇಕಂತ ಮತ್ತೆ ಹೊರಟವ್ರೆ. ಮತ್ತೆ ಅದ್ಯಾವ್ದೋ ಈಗ ಯಾವ್ದು ಬೆಂಗಳೂರು ಈಗ ರಾಮನಗರ ಜಿಲ್ಲೆನ ಅದನ್ನೊಂದು ಬದಲಾವಣೆ ಹೆಸರು ಮಾಡಿದ್ದಾರೆ. ಬರೀ ಹೆಸರು ಬದಲಾವಣೆ ಮಾಡಿದ್ದ ಮಾತ್ರಕ್ಕೆ ಏನು ಬೆಂಗಳೂರು ನಗರ ಅಭಿವೃದ್ಧಿ ಆಗೋದಿಲ್ಲ. ಬೆಂಗಳೂರು ನಗರದಲ್ಲಿ ರಸ್ತೆ ಗುಂಡಿ ಮುಚ್ಚಲಿಕ್ಕೂ ಯೋಗ್ಯತೆ ಇಲ್ದಿರತಕ್ಕಂತ ಈ ಸರ್ಕಾರ ದಿನನಿತ್ಯ ಹೊಸ ಕಾನೂನುಗಳನ್ನ ತಗೊಂಡ್ಬರ್ತಾ ಇದ್ದಾರೆ. ದಿನನಿತ್ಯ ಹೊಸ ಕಾನೂನುಗಳು ತಂದಂತ ಸಂದರ್ಭದಲ್ಲಿ ಏನ್ ಮಾಡ್ತಾ ಇದ್ದಾರೆ ನೋಡಿ. ಇವತ್ತು ಉದಾಹರಣೆಗೆ ಪಾರ್ಕಿಂಗ್ ವ್ಯವಸ್ಥೆ ತಂದಿದ್ದಾರೆ. ಈಗಾಗಲೇ ನಾನು ಅದಕ್ಕೆ ಹೇಳಿದೆ ನನ್ನ ಪತ್ರಿಕಾಗೋಷ್ಠಿಯಲ್ಲಿ, ಕೃಷ್ಣ ಬೈರೇಗೌಡರು ಮನೆ ಏನಿದೆ, ಕೃಷ್ಣ ಬೈರೇಗೌಡರು ಮನೆ ರಸ್ತೆಯಲ್ಲೂ ಸಹ ನಾನು ಪಾರ್ಕಿಂಗ್ನ ವ್ಯವಸ್ಥೆ ಬಹಳ ಅಧ್ವಾನ ಆಗಿದೆ, ಅಧೋಗತಿಗೆ ಹೋಗಿದೆ ಅಂತ ಅವ್ರ ಮನೆ ಹತ್ರ ಅವರ ಒಂದು ಕ್ಷೇತ್ರದಲ್ಲೇ ಅವರು ಮಾದರಿ ಆಗ್ಬೇಕಾದ್ರೆ ಅಲ್ಲಿ ಸರಿಪಡಿಸ್ಬೇಕು. ಅಲ್ಲಿ ಸರಿಪಡಿಸ್ಲಿಕ್ಕೆ ಸಾಧ್ಯ ಇಲ್ಲ. ಯಾಕೆ ಅಂತಂದ್ರೆ ಬೆಂಗಳೂರು ನಗರ ಇವರು ಏನು ನಿರೀಕ್ಷೆಗಳಿದೆ, ಜನ ಆ ನಿರೀಕ್ಷೆಗೂ ಮೀರಿ ಬೆಂಗಳೂರು ನಗರ ಬೆಳೆದೋಗಿದೆ. ಹಿಂದೆ ಯಾರು ಬಹುಮಹಡಿ ಕಟ್ಟಡಗಳನ್ನ ಕಟ್ಟಿದ್ರು, ಮನೆಗಳನ್ನ ಕಟ್ಟಿದ್ರು, ಅವರೆಲ್ಲರೂ ಸಹ ಬೆಂಗಳೂರು ನಗರದಲ್ಲಿ ಏನು ಪಾರ್ಕಿಂಗ್ ವ್ಯವಸ್ಥೆ ಇಲ್ಲ ಮನೆಗಳು ಕಟ್ಬಿಟ್ಟಿದ್ದಾರೆ. ನೀವು ಎಲ್ಲಿ, ನಾನು ಅದಕ್ಕೆ ಹೇಳಿದ್ದು, ವಿಧಾನಸೌಧ ಇರ್ಬೋದು, MS ಬಿಲ್ಡಿಂಗ್ ಇರ್ಬೋದು, ಪೊಲೀಸ್ ಆಯುಕ್ತರ ಕಚೇರಿ ಇರ್ಬೋದು, ಅಥವಾ ವಿಶ್ವೇಶ್ವರಯ್ಯ ಗೋಪುರ ಅಲ್ಲಿ ಸರ್ಕಾರಿ ಕಚೇರಿಗಳಿರ್ತಕ್ಕಂಥದ್ದು ಇರ್ಬೋದು, ಈ ರೀತಿ BBMP ಇರ್ಬೋದು, ಎಲ್ಲಿ ಸಾರ್ವಜನಿಕರು ಹೆಚ್ಚಿನ ಸಂಖ್ಯೆಯಲ್ಲಿ ತಮ್ಮ ಅಹವಾಲುಗಳು ನಡೆದು ಅವರ ಸಮಸ್ಯೆಗಳಿಗೆ ಪರಿಹಾರ ಹುಡ್ಕೊಂಡು ಬರ್ತಾರೆ ಅಂತ ಜಾಗದಲ್ಲಿ ಪಾರ್ಕಿಂಗ್ ವ್ಯವಸ್ಥೆ ಇಲ್ಲ. ಅಂತ ಜಾಗದಲ್ಲಿ ಪಾರ್ಕಿಂಗ್ ವ್ಯವಸ್ಥೆ ಇಲ್ಲದೆ ಇರೋದ್ರಿಂದ ಇವರು ಎಲ್ಲೋ ಬಂದು ನಾವು ಇವತ್ತು ಇಡೀ ಬೆಂಗಳೂರು ನಗರದಲ್ಲಿ ಪಾರ್ಕಿಂಗ್ ವ್ಯವಸ್ಥೆನ ನೀವು ನಿಲ್ಲಿಸಿದ್ರೆ 15,000 ಫೈನು, ಇಲ್ಲಿ ನಿಲ್ಸಿದ್ರೆ 20,000 ಫೈನು ಅಂತಂದ್ರೆ ಯಾರೊಬ್ರು ಸಹ ಕೂಡ್ಲೆ ಅದನ್ನ ನಾನು ಇವತ್ತೇನೋ ನಾನೊಂದು ಕಾನೂನು ತರ್ತೀನಿ, ಜನ ಎಲ್ಲ ಅದಕ್ಕೆ ನಾಳೆನೆ ಅದನ್ನ ಒಪ್ಕೊಳ್ತಾರೆ ಅಂತ ಅವ್ರೇನಾದ್ರು ಅನ್ಕೊಂಡಿದ್ರೆ ನಾನು ಹೇಳ್ತೇನೆ ಕೇಳಿ. ಇದೇನಾದ್ರೂ ನೀವು ಫುಲ್ ಫ್ಲೆಡ್ಜೆಡ್ ಆಗಿ ಇಂಪ್ಲಿಮೆಂಟೇಷನ್ ಮಾಡಿದ್ರೆ ಜನ, ಕಾನೂನು ಸುವ್ಯವಸ್ಥೆ ಹಾಳಾಗ್ತದೆ. ಯಾವುದೇ ಕಾರಣಕ್ಕೂ ನೀವು ಇದನ್ನ ಇಂಪ್ಲಿಮೆಂಟ್ ಮಾಡಕ್ ಸಾಧ್ಯ ಇಲ್ಲ. ನೀವೇನೀಗಾಗಲೇ ಉದಾಹರಣೆಗೆ ಪಾಲಿಕೆ ಕಟ್ಟಡ, JC ರಸ್ತೆಯಲ್ಲಿ ಪಾಲಿಕೆ ಕಟ್ಟಡ ಏನಿವತ್ತು ನೀವು ಬಹುಮಹಡಿ ಕಟ್ಟಡನ ನೀವು ಪಾರ್ಕಿಂಗ್ಗೆ ಅಂತ ನೀವೇನ್ ಮಾಡಿದಿರಿ? ನಾಚಿಕೆ ಮಾನ ಮರ್ಯಾದೆ ಇಲ್ದಿರತಕ್ಕಂಥ ಈ ಒಂದು ಸರ್ಕಾರ ಇವತ್ತು ಆ ಒಂದು ಕಟ್ಟಡವನ್ನ ಇವತ್ತು ನೀವು ಯಾವನೋ ಒಬ್ಬ ಒನ್-ಡೇ ಶೋರೂಮ್ ಅವನಿಗೆ ಬಾಡಿಗೆ ಕೊಟ್ಟಿದ್ದೀರಿ. ಅವನು ಇವತ್ತು ವಿಂಟೇಜ್ ಕಾರ್ಗಳನ್ನ ನಿಲ್ಸ್ಕೊಂಡು ಇವತ್ತು ಅವನು ಮಜಾ ಮಾಡ್ತಾ ಇದ್ದಾನೆ. ಅಲ್ಲ ರೀ, ದಿವಾಳಿ ಆಗೋಗಿದ್ಯಾ ಸರ್ಕಾರ? ಇದಕ್ಕಿಂತ ಇನ್ನೊಂದು ನಿದರ್ಶನ ಬೇಕಾ ಈ ಸರ್ಕಾರಕ್ಕೆ? ಹಾಗಾಗಿ ಸರ್ಕಾರ ಕೂಡ್ಲೆ ಈ ಒಂದು ಸಾರ್ವಜನಿಕರ ಜನರ ವಿಶ್ವಾಸವನ್ನ, ನೈತಿಕತೆಯನ್ನ ಕಳ್ಕೊಂಡಿರ್ತಕ್ಕಂಥ ಈ ಸರ್ಕಾರ ಕೂಡ್ಲೆ ಜನರ ತೆರಿಗೆ ಹಣದಲ್ಲಿ ಇವತ್ತೇನು ಸರ್ಕಾರ ನಡೆಸ್ತಾ ಇದ್ದೀರಿ, ಆ ಜನರ ತೆರಿಗೆ ಹಣವನ್ನು ಇವತ್ತು ಸ್ವೇಚ್ಛಾಚಾರವಾಗಿ ಇವತ್ತೇನು ನೀವು ದುಂದು ವೆಚ್ಚ ಮಾಡ್ತಾ ಇದ್ದೀರಿ. ಇದಕ್ಕೆ ನೀವು ಕಡಿವಾಣ ಹಾಕದೆ ಹೋದ್ರೆ ನೀವು 6 ವರ್ಷ ಆಯ್ತು ಸರ್ಕಾರ ಇವತ್ತು ಲೋಕಲ್ ಬಾಡಿ ಚುನಾವಣೆ ಮಾಡಿ, ಜಿಲ್ಲಾ ಪಂಚಾಯತ್ ಇಲ್ಲ, ತಾಲೂಕ್ ಪಂಚಾಯತ್ ಇಲ್ಲ, ಗ್ರಾಮ ಪಂಚಾಯತ್ ಇಲ್ಲ, ನೀವು GBA ಅಂತ ಮಾಡಿದಿರಿ. ಇವತ್ತು GBA ಚುನಾವಣೆಗಳು ಮಾಡ್ತಾ ಇಲ್ಲ. ಇಡೀ ಇತಿಹಾಸದಲ್ಲಿ, ಹಿಸ್ಟ್ರಿಯಲ್ಲಿ ಗ್ರಾಮ ಪಂಚಾಯತಿ ಚುನಾವಣೆಗೆ ನೀವು ಒಬ್ಬ ಅಧಿಕಾರಿನಾಗಿ ನಡೆಸಿರ್ತಕ್ಕಂಥದ್ದು ಉದಾಹರಣೆ ಇರಲಿಲ್ಲ. ಸಂವಿಧಾನದಲ್ಲಿ ಗ್ರಾಮ ಪಂಚಾಯತಿ ಯಾವತ್ತೂ ಸಹ ಅವಧಿ ಮುಗಿದ್ರೆ ಕೂಡಲೇ ಚುನಾವಣೆ ಮಾಡ್ಬೇಕು ಅಂತ ಗ್ರಾಮ ಪಂಚಾಯತಿ ಚುನಾವಣೆ ಮಾಡ್ಲಿಕ್ಕೆ ಯೋಗ್ಯತೆ ಇಲ್ದಿರ್ತಕ್ಕಂಥ ಈ ಸರ್ಕಾರ ದಿನನಿತ್ಯ ಹೊಸ ಕಾನೂನುಗಳು ತಂದು ಇವತ್ತು KPSC ಹಾಳಾಗೋಗಿದೆ. ಸುಮಾರು 2 ಲಕ್ಷ ಹುದ್ದೆಗಳು ಇವತ್ತು ಖಾಲಿ ಬಿದ್ದಿದ್ದಾವೆ. ಅದಕ್ಕೆ FD ಫೈನಾನ್ಸ್ ಡಿಪಾರ್ಟ್ಮೆಂಟ್ ಅಪ್ರೂವಲ್ ಕೊಡಲ್ಲ ಅಂತಾರೆ. ದಿವಾಳಿ ಆಗೋಗಿದೇನ್ರಿ ಸರ್ಕಾರ? ಹಾಗಾಗಿ ಕೂಡ್ಲೆ ಇವತ್ತೇನು ಯುವಕರು ಹೆಚ್ಚಿನ ಸಂಖ್ಯೆಯಲ್ಲಿ ರಾಜಕಾರಣಕ್ಕೆ ಬರ್ಬೇಕು ಅಂತೀರಿ, ಲೋಕಲ್ ಬಾಡಿ ಚುನಾವಣೆ ಮಾಡಲ್ಲ. ಎಲ್ಲಿಂದ ರಾಜಕಾರಣಕ್ಕೆ ಬರ್ತಾರೆ ಯುವಕರು? ಅದೇ ರೀತಿ
ಇವತ್ತು ಒಂದೊಂದು ಹಿಂದೆ ನೀವು 10-15 ವರ್ಷದ ಹಿಂದಕ್ಕೆ ಹೋದ್ರೆ ಯಾವುದೇ ಒಂದು ಮನೆಯಲ್ಲಿ ಒಬ್ಬ ಇಬ್ರು ಒಂದು ಊರಲ್ಲಿ ಹೋದ್ರೆ ಇಬ್ರು ಗ್ರಾಜುಯೇಟ್ಸ್ ಇರ್ತಾ ಇದ್ರು. ಇವತ್ತು ಪ್ರತಿ ಮನೆಯಲ್ಲೂ ಗ್ರಾಜುಯೇಟ್ಸ್ ಇದ್ದಾರೆ, ಡಬಲ್ ಗ್ರಾಜುಯೇಟ್ಸ್, ಟ್ರಿಬಲ್ ಗ್ರಾಜುಯೇಟ್ಸ್, MBBS ಸ್ಟೂಡೆಂಟ್ಸ್ ಇದ್ದಾರೆ. ಅವ್ರು ಯಾರಿಗೂ ಸಹ ಎಂಪ್ಲಾಯ್ಮೆಂಟ್ ಇಲ್ಲ, ಉದ್ಯೋಗ ಇಲ್ಲ. ಉದ್ಯೋಗ ಸೃಷ್ಟಿ ಮಾಡತಕ್ಕಂತ ಕಡೆ ಈ ಸರ್ಕಾರ ಗಮನ ಹರಿಸ್ತಾ ಇಲ್ಲ. ಹಾಗಾಗಿ ಈ ಜನ ವಿರೋಧಿ ನೀತಿ ಅಂತ ನಾನು ಅದಕ್ಕೆ ಹೇಳಿದ್ದು. ಕೂಡಲೇ ಈ ಸರ್ಕಾರ ಎಚ್ಚೆತ್ಕೊಳ್ದೆ ಹೋದ್ರೆ ನಿಜಕ್ಕೂ ಸಹ ನಾನು ಹೇಳ್ತಾ ಇದ್ದೇನೆ, ಸರ್ಕಾರದ ವಿರುದ್ಧ ಯುವಕರು ಬೀದಿಗಿಳಿತಾರೆ. ಬೀದಿಗಿಳಿದ್ರೆ ಅವತ್ತು ಕಾನೂನು ಸುವ್ಯವಸ್ಥೆ ಹಾಳಾಗ್ತದೆ. ಯಾವ ಮಟ್ಟಕ್ಕೆ ಹೋಗ್ತದೆ ಹೋರಾಟಗಳು ಅಂತ ಹೇಳಿ ಈಗಾಗಲೇ ದಾವಣಗೆರೆಯಲ್ಲಿ ಅದ್ರದ್ದು ತೋರಿಸಿದ್ದಾರೆ, ಈಗಾಗಲೇ ಜಂತರ್ ಮಂತರ್ ಯುವಕರು ತೋರಿಸಿದ್ದಾರೆ. ಹಾಗಾಗಿ ಸರ್ಕಾರಗಳು ಯಾವುದೇ ಸರ್ಕಾರ ಇರಲಿ, ಅದು ಎಂಪ್ಲಾಯ್ಮೆಂಟ್ ಬಗ್ಗೆ, ಉದ್ಯೋಗ ಸೃಷ್ಟಿ ಮಾಡೋದ್ರ ಬಗ್ಗೆ, ಡೆವಲಪ್ಮೆಂಟ್ ಬಗ್ಗೆ, ಅದ್ರ ಬಗ್ಗೆ ಹೆಚ್ಚಿನ ಮಹತ್ವ, ಹೆಚ್ಚಿನ ಗಮನ ಕೊಡಬೇಕೆ ಹೊರತಾಗಿ ನಾವು ಯಾವುದೋ ಸೀಟ್ಗೋಸ್ಕರ, ಕುರ್ಚಿಗೋಸ್ಕರ ಕಿತ್ತಾಡ್ಕೊಂಡು ಜನರ ಹಿತಾಸಕ್ತಿಯನ್ನ ಬಲಿ ಕೊಡ್ತಾ ಇರತಕ್ಕಂಥ ಈ ಕಾಂಗ್ರೆಸ್ ನೇತೃತ್ವದ ರಾಜ್ಯ ಸರ್ಕಾರಕ್ಕೆ ನಾವು ಈಗಾಗಲೇ ಆ ಪಾರ್ಕಿಂಗ್ ವ್ಯವಸ್ಥೆ ಸರಿ ಮಾಡ್ಲಿಕ್ಕೆ ನಾವು ಇವತ್ತೇನು ನಾವು ಸರ್ಕಾರಕ್ಕೆ ಮನವಿ ಮಾಡಿದ್ದೀವಿ. ಅದ್ರ ಬಗ್ಗೆ ಅವ್ರೇನಾದ್ರೂ ಸರಿಯಾದ ರೀತಿಯಲ್ಲಿ ಕ್ರಮ ಕೈಗೊಳ್ಳದೆ ಹೋದ್ರೆ ಈ ಸರ್ಕಾರದ ದ್ವಂದ್ವ ನೀತಿ ವಿರುದ್ಧ, ಜನವಿರೋಧಿ ನೀತಿ ವಿರುದ್ಧ ನಾವು ನಮ್ಮ ಪಕ್ಷದ ವತಿಯಿಂದ ನಿರಂತರವಾಗಿ ಉಗ್ರವಾದಂತ ಹೋರಾಟವನ್ನ ಮಾಡ್ತೇವೆ. ಪರ್ಯಾಯ ವ್ಯವಸ್ಥೆ ಮಾಡಬೇಕು ಅಂದ್ರೆ ಯಾವ ರೀತಿ ಮಾಡಬೇಕು ಏನು ಅಂತ? ಪರ್ಯಾಯ ವ್ಯವಸ್ಥೆ ಕೂಡಲೇ ನೀವು ಈಗಾಗಲೇ ಮೆಟ್ರೋ ಸ್ಟೇಷನ್ಗೆ ಹೋಗ್ತೀರಿ, ಅಲ್ಲೆಲ್ಲಾದ್ರೂ 1-2 ಎಕರೆ ಜಾಗ ತಗೊಳ್ಳಿ. ಅಟ್ಲೀಸ್ಟ್ ಬೆಂಗಳೂರು ನಗರದಲ್ಲಿ ಆಗಲ್ಲ, 1 ಎಕರೆ ಆದ್ರೂ ಜಾಗ ತಗೊಳ್ಳಿ ಸ್ವಾಮಿ. ಅಕ್ವೈರ್ ಮಾಡಿ, ಒಳ್ಳೆ ಏನು ಇವತ್ತು ಮಾರ್ಕೆಟ್ ರೇಟ್ ಇದೆ ಅದಕ್ಕಿಂತ 1,000 ರೂಪಾಯಿ ಎಕ್ಸ್ಟ್ರಾ ಕೊಟ್ರೆ ಜನ ಜಾಗ ಕೊಡ್ತಾರೆ. ಅದನ್ನ ತಗೊಂಡು ಬಹುಮಾಡಿ ಕಟ್ಟಡಗಳು ಕಟ್ಟಿ, ಪಾರ್ಕಿಂಗ್ ವ್ಯವಸ್ಥೆ ಮಾಡಿ, ಆಮೇಲೆ ಕಮ್ಯುನಿಟಿ ಪಾರ್ಕಿಂಗ್ ಮಾಡಿ. ನೀವು ಅದು ಯಾವ್ದು ಮಾಡದೆ ನೀವು ಏಕಾಏಕಿ ನೀವು ಪಾರ್ಕಿಂಗ್ ವ್ಯವಸ್ಥೆ ಜಾರಿಗೆ ತಂದ್ಬಿಡ್ತೀನಿ, ನೀವು ಯಾರು ಕಾರ್ ನಿಲ್ಸಬಾರ್ದು ಅಂತಂದ್ರೆ ಸಾಧ್ಯನಾ? ನೀವು ಫೈನ್ ಹಾಕ್ಬಿಟ್ರೆ ಆಯ್ತು, 10,000 ನೀವು ಫೈನ್ ಹಾಕ್ತೀರಿ. ಇವಾಗ ನಿಮ್ಮದು ಮನೆ ಇದೆ, ನಿಮ್ಮದು ಪಾರ್ಕಿಂಗ್ ಇದೆಯಾ? ಹಾಗಾಗಿ ನೀವು ಎಷ್ಟು ದಿನ ಈ ರೀತಿ ಮಾಡ್ತೀರಿ? ಎಲ್ಲಾನು ಸಹ ನೀವು ಕಾನೂನುಗಳು ಜಾರಿಗೆ ತರಬೇಕಾದ್ರೆ ಸರ್ಕಾರ ಆ ನಿಟ್ಟಿನಲ್ಲಿ ಯೋಚನೆ ಮಾಡಿ ಅದಕ್ಕೆ ಪರ್ಯಾಯ ವ್ಯವಸ್ಥೆ ಕಲ್ಪಿಸ್ಬಿಡ್ಬೇಕು. ಸರ್ಕಾರ ಪರ್ಯಾಯ ವ್ಯವಸ್ಥೆನೇ ಕಲ್ಪಿಸದೆ ನಾನು ಎಲ್ಲಾ ರೀತಿಯ ಕಾನೂನುಗಳು ತಂದ್ಬಿಡ್ತೀನಿ, ಕಾನೂನು ಮುಖಾಂತರ ಜನರ ಹಕ್ಕುಗಳನ್ನ ಹತ್ತಿಕ್ತೀನಿ ಅಂತಂದ್ರೆ ಸಾಧ್ಯನೇ ಇಲ್ಲ. ಸರ್, ಈಗಾಗಲೇ ವಿಧಾನಸಭೆ ಕಲಾಪ 4-5 ದಿನಗಳಿಂದ ಆಗ್ತಿದೆ. ಸೊ ಆದ್ರೆ ಏನು ರಾಜ್ಯದಲ್ಲಿ ಸಾವಿರಾರು ಸಮಸ್ಯೆಗಳು, ಜ್ವಲಂತ ಸಮಸ್ಯೆಗಳಿದೆ. ಆದ್ರೂ ಸಮೇತ ಈ ಒಂದು ಸಮಸ್ಯೆಗಳಿಗೆ ಚರ್ಚೆ ಮಾಡಲು ಕಾಂಗ್ರೆಸ್ ಅವರು ಆರೋಪ ಮಾಡ್ತಾ ಇರ್ತಕ್ಕಂಥದ್ದು, ಬಿಜೆಪಿ ಅವರು JDS ಅವರು ಬಿಡ್ತಿಲ್ಲ ಅನ್ನೋ ಆರೋಪ ಮಾಡ್ತಾ ಇದ್ದಾರೆ. ಯಾಕೆ ಅಂತ? ಅಲ್ಲ ಸ್ವಾಮಿ, ನೀವು ಆಡಳಿತ ಪಕ್ಷ, ವಿರೋಧ ಪಕ್ಷಗಳು ನಿಜವಾದ ಸಾಮಾಜಿಕವಾಗಿ ಜನರ ಹಿತದೃಷ್ಟಿಯಿಂದ ಕೆಲಸ ಮಾಡ್ತಾ ಇದ್ದಾರೆ. ಹೌದು, ಸದನ ನಡಿಬೇಕು. ಸದನ ಇರ್ತಕ್ಕಂಥದ್ದೇ ರಾಜ್ಯದ ಜ್ವಲಂತ ಸಮಸ್ಯೆಗಳ ಬಗ್ಗೆ ಚರ್ಚೆ ಮಾಡ್ಲಿಕ್ಕೆ. ಆದ್ರೆ ನೀವು ಎಲ್ಲ ಕಳ್ಳರನ್ನ, ಭ್ರಷ್ಟರನ್ನ, ಜಾತಿ ಆಧಾರದ ಮೇಲೆ ನೀವು ಯಾವನ್ನೋ ಮೆಚ್ಚಲಿಕ್ಕೋಸ್ಕರ ನೀವು ಯಾವ ಭ್ರಷ್ಟರನ್ನ, ಈಗಾಗಲೇ ವಾಲ್ಮೀಕಿಗೆ 187 ಕೋಟಿ ರೂಪಾಯಿದು ದುಡ್ಡು ಹೊಡೆದಿರೋ ಮಂತ್ರಿನ ತಗೊಂಬಂದ್ ನೀವು ಮಾಡ್ಬಿಟ್ಟು ಆ ಮನುಷ್ಯ ದಿನಾ ಬಂದ್ ಬಾಯ್ ಪಡ್ಕಂತೇನೆ, ನಾನ್ ಪರಿಶಿಷ್ಟ ಜಾತಿ, ನಾನ್ ದಲಿತ, ನಾನ್ ಪರಿಶಿಷ್ಟ ಪಂಗಡ ರೀ. ಯಾರು ಅಲ್ಲ ರೀ, ದುಡ್ಡು ಹೊಡೆಯವರು, ಭ್ರಷ್ಟರು, ಕಳ್ಳರು ಜಾತಿ ಆಧಾರದ ಮೇಲೆ ರಕ್ಷಣೆ ತಗೊಂಡದ. ಹಾಗಾದ್ರೆ ಇವಾಗ ಇಲ್ಲಿ ನಮ್ಮಲ್ಲಿ ಬಹಳ ಜನ ಇದಾರಪ್ಪ ಎಲ್ಲ. ಅದೇ ರಾಜಕಾರಣದಲ್ಲಿ 2 ಜಾತಿ, ಒಂದು ಭ್ರಷ್ಟ ಜಾತಿ, ಒಂದು ಪ್ರಾಮಾಣಿಕತೆ ನಿಷ್ಠೆ ಇರ್ತಕ್ಕಂಥವ್ರು ಅಧಿಕಾರ ಮಾಡ್ತಕ್ಕಂಥದ್ದು. ಹಾಗಾಗಿ ನಾಗೇಂದ್ರ ಈಗಾಗಲೇ ಆರೋಪಿ, ಈಗಾಗಲೇ ಅಪರಾಧ ಮಾಡಿದಾನೆ ಅಂತೇಳಿ ಈಗಾಗಲೇ ಸಾಕಷ್ಟು ಪುರಾವೆಗಳಿದೆ. ಇಂದಿನ ಮುಖ್ಯಮಂತ್ರಿಗಳು ಸದನದಲ್ಲಿ, ವಿಧಾನಸಭೆ ಕಲಾಪದಲ್ಲಿ ಅದು 180 ಕೋಟಿ 187 ಕೋಟಿ ಅಲ್ಲವ, ಬರೀ 87 ಕೋಟಿ ಅಂತ ಹೇಳಿದ್ದಾರೆ. ಅದಕ್ಕಿಂತ ಇನ್ನೊಂದು ಸಾಕ್ಷಿ ಪುರಾವೆ ಬೇಕಾ? ಹಾಗಾಗಿ ವಿರೋಧ ಪಕ್ಷಗಳು ಒಬ್ಬ ಭ್ರಷ್ಟ ಮಂತ್ರಿಯನ್ನ ಮತ್ತೆ ಇವರು ಮಂತ್ರಿ ಮಂಡಲಕ್ಕೆ ಏನ್ ಸೇರ್ಸ್ಕೊಂಡಿದ್ದಾರೆ ತೆಗೆಯ ತನಕ ನಾವು ಸದನ ನಡೆ ಬಿಡೋದಿಲ್ಲ, ಹೋರಾಟ ಮಾಡ್ತಾ ಇದ್ದಾರೆ. ಅದು ಸಹ ಜನರ ಆಶಯದಂತೆ ವಿರೋಧ ಪಕ್ಷಗಳು ಹೋರಾಟ ಮಾಡ್ತಾ ಇದ್ದಾರೆ. ಅದಕ್ಕೆ ಕೂಡಲೇ ಸದನ ಸರಿಯಾಗಿ ನಡಿಬೇಕು, ಅಲ್ಲಿ ಒಳ್ಳೆ ವಿಷಯಗಳು ಚರ್ಚೆ ಆಗ್ಬೇಕು ಅಂತಂದ್ರೆ ಆ ಮಂತ್ರಿ ಮಂಡಲದಿಂದ ನಾಗೇಂದ್ರನ ಫಸ್ಟ್ ಹೊರಗಡೆ ಹಾಕಿ, ಬೇರೆ ಪ್ರಾಮಾಣಿಕರು ಇನ್ನು ನೀವು ಏನು ಮಂತ್ರಿ ಆಗ್ಬೇಕಂತ ದಿನಾ ಹೋರಾಟ ಮಾಡ್ತಾ ಇದ್ದಲ್ಲ ಅವ್ರಿಗೆ ಅವಕಾಶ ಕೊಡಿ. ಈ ಮನುಷ್ಯಂದು ನ್ಯಾಯಾಲಯದಲ್ಲಿ ಕ್ಲೀನ್ ಚಿಟ್ ಸಿಕ್ಕಿದ ಮೇಲೆ ಮತ್ತೆ ಅವ್ರನ್ನ ಸೇರಿಸ್ಕೊಳ್ಳಿ, ನಮ್ದೇನು ಸಮಸ್ಯೆ ಇಲ್ಲ. ಹಾಗಾಗಿ ವಿರೋಧ ಪಕ್ಷಗಳು ಏನು ಸದನದಲ್ಲಿ ಹೋರಾಟ ಮಾಡ್ತಾ ಇದ್ದಾರೆ ಅದು ರಾಜ್ಯದ ಹಿತ ದೃಷ್ಟಿಯಿಂದ ಹೋರಾಟ ಮಾಡ್ತಾ ಇದ್ದಾರೆ. ಹಾಗಾಗಿ ಕೂಡಲೇ ಸರ್ಕಾರ ಕಳಂಕಿತರನ್ನ ಕೈ ಬಿಡ್ಬೇಕಂತ ನಾನು ತಮ್ಮ ಮುಖಾಂತರ ಮನವಿ ಮಾಡ್ತಾ ಇದ್ದೀನಿ. ಇದಿಷ್ಟು JDS MLs ಆಗಿರತಕ್ಕಂಥ ರಮೇಶ್ ಗೌಡ ಅವರ ಮಾತಾಡಿದ್ರು. ಕ್ಯಾಮರಾ ಪರ್ಸನ್ ಪಂಪಪತಿ ಜೊತೆ ಅನಿಲ್, ಕರ್ನಾಟಕ ಟಿವಿ, ಬೆಂಗಳೂರು.